ಬೀದರ್ನ ಶೆಂಬಳ್ಳಿ ಗ್ರಾಮದಲ್ಲಿ ಸಹೋದರಿಯರಿಬ್ಬರ ಅನುಮಾನಾಸ್ಪದ ಸಾವಾಗಿದೆ. ಅದು ಕೂಡ ಮಾವಿನ ಹಣ್ಣು ಸೇವಿಸಿ ಸಹೋದರಿಯರಿಬ್ಬರ ಅನುಮಾನಾಸ್ಪದ ಸಾವು. ಊಟದ ಬಳಿಕ ಸಂಬಂಧಿಕರು ತಂದಿದ್ದಂತಹ ಮಾವಿನ ಹಣ್ಣನ್ನ ಇವರು ತಿಂದಿದ್ರು. ಚಿಕಿತ್ಸೆಗೆ ಅಂತ ಹೈದರಾಬಾದ್ಗೆ ತೆರಳಿದಾಗ ಆಸ್ಪತ್ರೆಯಲ್ಲಿಯೇ ಬಾಲಕಿಯರ ಸಾವಾಗಿದೆ. ಬೀದರ್ನ ಔರಾದ್ ತಾಲೂಕಿನ ಶೆಂಬಳ್ಳಿ ಗ್ರಾಮದ ಸಹೋದರಿಯರಿವರು 17 ವರ್ಷದ ಭವಾನಿ ಮೇತ್ರೆ, 14 ವರ್ಷದ ಸಂಧ್ಯಾ ರಾಣಿ ಮೇತ್ರೆ. ಮಾವಿನ ಹಣ್ಣು ತಿಂದಿದ್ದಂತಹ ತಾಯಿ ಹಾಗೂ 5 ಹೆಣ್ಣು ಮಕ್ಕಳು ಅಸ್ವಸ್ಥಗೊಂಡಿದ್ರು. ಅದರಲ್ಲಿ 2 ಮೃತಪಟ್ಟಿದ್ದಾರೆ. 2 ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ. ಒಬ್ರು ICU ಅಲ್ಲಿ ಇದ್ದಾರೆ. ಸೊ ಈ ಘಟನೆ ಯಾಕಂತಂದ್ರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದ್ಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತೆ ಸಂಧ್ಯಾ ರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗೆ ಅವಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ಸಂಧ್ಯಾ ರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಬೀದರ್ನ ಶೆಂಬಳ್ಳಿ ಗ್ರಾಮದಲ್ಲಿ ಸಹೋದರಿಯರಿಬ್ಬರ ಅನುಮಾನಾಸ್ಪದ ಸಾವಾಗಿದೆ. ಅದು ಕೂಡ ಮಾವಿನ ಹಣ್ಣು ಸೇವಿಸಿ ಸಹೋದರಿಯರಿಬ್ಬರ ಅನುಮಾನಾಸ್ಪದ ಸಾವು. ಊಟದ ಬಳಿಕ ಸಂಬಂಧಿಕರು ತಂದಿದ್ದಂತಹ ಮಾವಿನ ಹಣ್ಣನ್ನ ಇವರು ತಿಂದಿದ್ರು. ಚಿಕಿತ್ಸೆಗೆ ಅಂತ ಹೈದರಾಬಾದ್ಗೆ ತೆರಳಿದಾಗ ಆಸ್ಪತ್ರೆಯಲ್ಲಿಯೇ ಬಾಲಕಿಯರ ಸಾವಾಗಿದೆ. ಬೀದರ್ನ ಔರಾದ್ ತಾಲೂಕಿನ ಶೆಂಬಳ್ಳಿ ಗ್ರಾಮದ ಸಹೋದರಿಯರಿವರು 17 ವರ್ಷದ ಭವಾನಿ ಮೇತ್ರೆ, 14 ವರ್ಷದ ಸಂಧ್ಯಾ ರಾಣಿ ಮೇತ್ರೆ. ಮಾವಿನ ಹಣ್ಣು ತಿಂದಿದ್ದಂತಹ ತಾಯಿ ಹಾಗೂ 5 ಹೆಣ್ಣು ಮಕ್ಕಳು ಅಸ್ವಸ್ಥಗೊಂಡಿದ್ರು. ಅದರಲ್ಲಿ 2 ಮೃತಪಟ್ಟಿದ್ದಾರೆ. 2 ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ. ಒಬ್ರು ICU ಅಲ್ಲಿ ಇದ್ದಾರೆ. ಸೊ ಈ ಘಟನೆ ಯಾಕಂತಂದ್ರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದ್ಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತೆ ಸಂಧ್ಯಾ ರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗೆ ಅವಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ಸಂಧ್ಯಾ ರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.